ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮಂಜುಳಾ ವಿದ್ಯುಸ್ ಕಿಚನ್ಗೆ ವೆಲ್ಕಮ್. ನಾನು ಇವತ್ತು ನೋಡಿ ಖಾರದ್ದು ಶಂಕರಪಾಳಿ ಮಾಡೋದನ್ನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂದರೆ ನೋಡಿ, ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೀನಿ ಒಂದು 4 ಗಂಟೆ. ಮತ್ತು ಇದು ಗೋಧಿ ಹಿಟ್ಟು ಒಂದು ಬಟ್ಲು ತೊಗೊತಾ ಇದ್ದೀನಿ. ಇದು ಕಡಲೆ ಹಿಟ್ಟು ಒಂದು ಚಿಕ್ಕ ಕಪ್ಪು. ಮತ್ತು ತುಪ್ಪ ತೊಗೊತಾ ಇದ್ದೀನಿ ಸ್ವಲ್ಪ ನೋಡಿ. ಮತ್ತು ಇದು ರವೆ ತೊಗೊತಾ ಇದ್ದೀನಿ, ಸ್ವಲ್ಪ ತೊಗೊಳ್ಬೇಕು. ಮತ್ತು ಈಗ ಒಣಮೆಣ್ಸಿನ್ಕಾಯಿ ಅದನ್ನು ಸ್ವಲ್ಪ ತರಿಯಾಗಿ ಮಾಡಿಕೊಂಡು, ಎಳ್ಳು ಮತ್ತು ಜೀರಿಗೆ, ಓಂಕಾಳು ಮತ್ತು ಸಕ್ಕರೆ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನು ಇವಾಗ ನಾನು ಹೆಸರುಬೇಳೆನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೀವು ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನನ್ನ ಮಕ್ಕಳು ತಿನ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡಿದ್ದೀನಿ. ನೀವು ಖಾರ ಸ್ವಲ್ಪ ಜಾಸ್ತಿ ಇರಲಿ, ಚೆನ್ನಾಗಿರುತ್ತೆ. ಇವಾಗ ಟೀ ಕಾಫಿಗೆ ಸಂಜೆ ಸ್ನ್ಯಾಕ್ಸಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ನೈಸಾಗಿ ರುಬ್ಕೊಳ್ಳಿ. ಫುಲ್ಲು ನೈಸಾಗಿರಬೇಕು. ನಾವು ರವೆ ಏನಕ್ಕೆ ಹಾಕ್ತೀವಿ ಅಂದರೆ ಅದು ಇವಾಗ ನಾವು ತಿನ್ನಬೇಕಾದ್ರೆ ಅದು ಒಂಥರ ಅಗಿಬೇಕಾದ್ರೆ ಒಂಥರ ಚೆನ್ನಾಗಿರುತ್ತೆ, ಕರಮ್ ಆಗಿ. ಇವಾಗ ನಾವು ಡಾಲ್ಡಾ ಬದಲು ತುಪ್ಪ ಹಾಕ್ತಾಯಿದ್ದೀನಿ. ನೀವು ಡಾಲ್ಡಾ ಹಾಕಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಮತ್ತು ಈಗ ನೋಡಿ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಮಾಡ್ತೀರಾ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ದೊಡ್ಡ ಬಟ್ಲಲ್ಲಿ 1 ಬಟ್ಲು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಎಲ್ಲವನ್ನು ಹಾಕ್ಕೊತಾ ಇದ್ದೀನಿ. ನೀವು ಅದೇ ಸ್ವಲ್ಪ ಸಕ್ಕರೆ ಏನಕ್ಕೆ ಹಾಕ್ಕೊಳ್ಳೋದು ಅಂದರೆ, ನಾವು ಶಂಕರಪಾಳಿ ಯಾವಾಗೂ ಸ್ವೀಟಾಗಿರುತ್ತೆ. ಇದು ಖಾರದ್ದು ಮಾಡ್ತಾ ಇರೋದು, ಸ್ವಲ್ಪ ಸ್ವೀಟು ಖಾರ ನೋಡಿ. ತುಪ್ಪ ಹಾಕ್ಕೊತಾ ಇದ್ದೀನಿ. ನೀವು ಡಾಲ್ಡಾ ಹಾಕಿದ್ರೆ ಸಾಫ್ಟಾಗಿ ಒಂಥರ ಹೆಂಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಡಾಲ್ಡಾ ಜಾಸ್ತಿ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ಇದ್ರ ಬದಲು ನೀವು ಮೈದಾ ಹಾಕ್ಕೊಂಡು ಮಾಡ್ಕೊಳ್ಬೋದು. ಮೈದಾ ಒಳ್ಳೆಯದಲ್ಲ ಅಂದ್ಕೊಂಡು ನೋಡಿ ಅದಕ್ಕೆ ಕಲಿಸ್ಕೊಳ್ಬೇಕು. ಈಗ ನೋಡಿ, ಸ್ವಲ್ಪ ಚಪಾತಿ ಮಣೆ ಮೇಲೆ ಎಣ್ಣೆನ ಹಾಕ್ಕೊಳ್ಬೇಕು. ನಾನು ಯಾವಾಗೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ಹಣ್ಕೊಳ್ಬೇಕು. ಸಣ್ಣದಾಗಬೇಕಾ ನಿಮಗೆ ದಪ್ಪದಾಗಬೇಕಾ ಆ ರೀತಿಯಾಗಿ ನೋಡಿಕೊಂಡು ಹಣ್ಕೊಂಡು ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ಯಾವ ಶೇಪ್ ಬೇಕೋ ಆಯಾ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಈ ಥರ ಫುಲ್ಲು ನೋಡಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡಿ. ಹೀಗೆ ಏನೇನು ಬೇಕು ಅಂತ ನೆಕ್ಸ್ಟ್ ಕಮೆಂಟ್ ಮಾಡಿ, ಹಾಕ್ತೀನಿ ವೀಡಿಯೋಸ್ನ ನೋಡಿ. ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ನೀವು ಸಣ್ಣದಾಗಿ ಇವಾಗ ನಾನು ತುಂಬ ತೆಳುವಾಗಿ ಹಣ್ದಿದ್ದೀನಿ. ನಿಮಗೆ ನೆಕ್ಸ್ಟು ದಪ್ಪದ್ರಲ್ಲೂ ತೋರಿಸ್ತೀನಿ. ನಾನು ದಪ್ಪ ಮಾಡಿದ್ರೆ ಸ್ವಲ್ಪ ದಪ್ಪದಾಗಿ ಬರುತ್ತೆ. ಆ ರೀತಿಯಾಗಿ ಚೆನ್ನಾಗಿರುತ್ತೆ. ಸಂಜೆ ಟೀ ಕಾಫಿಗೆ ಎಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೋಡಿ ಇಷ್ಟಿಷ್ಟು ಅಗಲವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ. ಎಣ್ಣೆ ಇಟ್ಕೊಂಡಿದ್ದೀನಿ ನಾನು, ಕೊಬ್ಬರಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಹುಷಾರಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಕೈಗೆಲ್ಲ ಸಿಡಿಯುತ್ತೆ ಜೋರಾಗಿ ಹಾಕೋಕ್ಕೋದ್ರೆ, ಅಷ್ಟು ಒಂದೇ ಸರಿ ಹಾಕೋಕ್ಕಾಗಲ್ಲ. ಈಗ ನೋಡಿ ಈ ರೀತಿಯಾಗಿ ಕರ್ಕೊಳ್ಬೇಕು. ಎಲ್ಲ ಮೇಲಿಂದ ಕೆಳಗಡೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಈ ರೀತಿಯಾಗಿ ನೋಡಿ ಕರ್ಕೊತಾ ಇದ್ದೀನಿ. ನಾವು ತುಪ್ಪ ಹಾಕಿದ್ರೆ ಈ ಥರ ಬರುತ್ತೆ. ಡಾಲ್ಡಾ ಹಾಕಿದ್ರೆ ಅದು ಸ್ವಲ್ಪ ಉಬ್ಬಿ ಬರುತ್ತೆ. ಆವಾಗ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಇವಾಗ ರೆಡಿಯಾಗಿ